ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಅಣ್ಣ ನಾನು ಪೆನ್ಷನ್ ಇದು ಪೋಸ್ಟ್ನಲ್ಲ ಅಲ್ಲ ಸ್ವಾಮಿ, ನಮ್ಗೆ ಎಷ್ಟು ದಿವಸ ಆಯ್ತು ದುಡ್ಡೇ ಬಂದಿಲ್ಲ ಸ್ವಾಮಿ. ಅಕ್ಕ ನನ್ನ ಪೆನ್ಷನ್ ಇದು ಪೋಸ್ಟ್ ಆಫೀಸ್ ಅಲ್ಲ ಕಣಕ್ಕ. ಬಂದಿದ್ದೆಲ್ಲ ತಗೊಂಡ್ ತಿಂತೀರಂತಲ್ ಸ್ವಾಮಿ, ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಹೋಯ್ ಅಮ್ಮ, ನಾಲ್ಗೆ ಹತೋಟಿಕ್ಕೆ ಮಾತಾಡು. ನಾನು ಪೆನ್ಷನ್ ತಿನ್ನಕ ಪೋಸ್ಟ್ ಆಫೀಸ್ ಕುಡಿದ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡ್ಬೇಡಿ. ಅಲ್ಲ ಬಳ್ಳಾಪುರ ನರಸಿಂಹರಾಜ್ ಅಲ್ವಾ ನೀವು? ಓನಕ್ಕ ನಾವು ನರಸಿಂಹರಾಜು. ಮತ್ ನೀವೆಂತ ದುಡ್ಡೆಲ್ಲ ತಿಂತಾ ಇರೋದ್ ನಮ್ದೆಲ್ಲನ? ಹೋಯ್ ಅನ್ನ ತಿನ್ನ ಬಾಯಿ ಹೇಳ್ ತಿನ್ನ ಮಾತಾಡ್ಬೇಡ ಅಮ್ಮ, ನನ್ಗೆ ತಲೆ ರೇಗಿಸ್ಬೇಡ. ಆಗ್ಲಿಂದ ನನಗೆ BP ರೈಸ್ ಆಯ್ತು. ಅಲ್ಲ ಸ್ವಾಮಿ, 6 ತಿಂಗಳು ದುಡ್ಡು ಬಂದಿಲ್ವಲ್ಲ ಸ್ವಾಮಿ ನಮ್ದು? 6 ತಿಂಗಳು ಬರ್ದಿದ್ರು ಹೋಗಿ ಹೇಳ್ ತಿನ್ಬಿಡ್. ಅದಕ್ಕೆ ನನಗೆ ಫೋನ್ ಮಾಡಿ ನೀನ್ ಕೇಳಿದೆ. ನಿಮ್ ಮನೆ ಹಾಳಾಗೋಗ, ನಿಮ್ ಮನೆ ಎಕ್ಕುಟ್ಟೋಗ, ನಿಮ್ಗೇನು ಬರ್ಲಿಲ್ವಲ್ಲೋ, ನಿಮ್ಗೇನು ಆಗ್ಲಿಲ್ವಲ್ಲೋ, ನಮ್ಮ ಪೆನ್ಷನ್ ದುಡ್ಡು ಏನಾಯ್ತೋ, ನಿಮ್ಮ ಮನೆ ನಮ್ಮ ಮೊಟ್ಟೆ ಹೊರ್ದಂಗೆ ನಿಮ್ಮ ಮೊಟ್ಟೆ ಉರಿಯ, ನಿಮ್ಮ ಮನೆ ಹಾಳಾಗೋಗ, ನಿಂಗೆ ಹೋಗ್ತಾವಲ್ಲ ತೋಟದಾಗ ಕರೆ ನಾಗರಾವ್ ಕಚ್ಚ, ನಿನ್ನ ಬಾಯಿಗೆ ಮಣ್ಣು ಹಾಕ, ನಿನ್ನ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ್ ಹತ್ತಿಸ್ಕೊಂಡು ಹೋಗ. ಏನಪ್ಪ ದೇವ್ರೇ, ಇಂಥ ಪೋಸ್ಟ್ ಮ್ಯಾನ್ ಕೊಟ್ಬಿಟ್ಟಲ್ಲಪ್ಪ, ದುಡ್ಡೆಲ್ಲ ತಿನ್ಕೊಂಡು ಇಕ್ಕಂತಾನಲ್ಲಪ್ಪ, ಇವನ್ಗೇನು ಬರ್ಲಿಲ್ವಲ್ಲೋ. ತಾಯಿನಾಕೆ ಸತ್ತರ್ ಮನೆ ಮುಂದೆ ಬಡ್ಕಂತೀರಲ್ಲ ಮಿಂಟ್ರಿ ಗುಟ್ಟದ ಮುಂಡ್ಯಾರ. ನಾನು ಪೋಸ್ಟ್ ಅಲ್ಲ, ನಮ್ ಕೊಡ್ಬಿಟ್ಟು ನನ್ನ ಹೆಂಗ್ ಸಾಪಿಸ್ತೀರ? ನಿಮ್ ಮನೆ ಹಾಳಾಗೋಗ. ನಾನು ಪೋಸ್ಟ್ ಅಲ್ವಲ್ಲ, ಏನೂ ಅಲ್ಲ, ತಿಗೋರ್ದು ಊರ್ ಬಾಗ್ಲಾಗಿ ನಂದು. ನಮ್ಮ ಪೆನ್ಷನ್ ಕಾಸು ಕೊಟ್ಬಿಡಪ್ಪ ಸ್ವಾಮಿ, ನಮ್ಮ ಪೆನ್ಷನ್ ಕಾಸು ಕೊಟ್ಬಿಡು, ಬೇಕಾದ್ರೆ 100 ರೂಪಾಯಿ ಇಟ್ಕೊಂಡ್ಬಿಡು. ಯಾರೋ ಈಗ ಸತ್ತೋದ್ರೇನು ಹಂಗ್ ಸತ್ತೋದ್ರ ಮನೆ ಕೊಡ್ಕಂತೀರಲ್ಲ ಅಮ್ಮರ, ಕಮ್ಮಿ ಕುಡೀರಿ. ನಾನು ಪೋಸ್ಟ್ ಅಲ್ಲ 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 ನನ್ ನೋಡಿ ಇನ್ನು 3-4 ದಿನ ಹಿಂಗೆ ಮಾಡ್ರಿ. ನಾನು ಅಲ್ಲ ಅಂತ ಮ್ಯಾಕ್ ಕೊಟ್ಬಿಡ್ತೀನಿ ಅಕ್ಕ. ನನಗೆ ಎದೆ ನೋವು. ನೀನು ಪೋಸ್ಟ್ ಮ್ಯಾನೆ ಹೌದು ಹೌದು ಹೌದು. ನೀನು ಪೋಸ್ಟ್ ಮ್ಯಾನು ನರಸಿಂಹರಾಜು 1400 ಪೆನ್ಷನ್ ದುಡ್ಡು ಕೊಡು ಕೊಡು ಕೊಡು, 6 ತಿಂಗಳು ದುಡ್ಡು ಕೊಡು 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 ಕೊಡು. ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. ನಾನ್ ತಿಂದಿದ್ರು ನಮ್ಮ ನಾಳಾಗೋಗ್ಲಿ. ನಾನು ಇದೇ ನಮ್ಮ ನಿಂಗೆ ನಾವು ಅಯ್ಯೋ ಅನ್ಸತಿ ಇವ್ರ ಫ್ರೆಂಡ್ಸ್ ಗಂಡ್ಸತ್ ತಿನ್ನಕ್ಕೆ ನಾನು ತಲೆಡಕ್ಕೆ ಯಾಕೋ ನಮ್ ದುಡ್ಡೇ ಬೇಕಾಗಿತ್ತನೋ? ನನ್ ಗಂಡ ಸತ್ತೋದ ವಿದ್ಯೆ ಪೆನ್ಷನ್ನು, ಅಂಗವಿಕಲರು ಪೆನ್ಷನ್ನು ಎಲ್ಲ ತಗೊಂಡು ನುಂಗ್ಕೊಂಡು ನೀರ್ ಕುಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀರ. ಹೊಡೆದ್ಬಿಟ್ಟವ್ರಿ ಎಲ್ಲೋ. ನನ್ಗೆ ಯಾಕೆ ಫೋನ್ ಮಾಡ್ತೀರಾ? ಪೋಸ್ಟರಿ ಮಾಡ್ರಿ ಅಮ್ಮಣಿಯರ ಅಪ್ತೀರಾ ಹೌದಿರಾ ಅಕ್ಕ ಇದ್ದೀರಾ ಅಣ್ಣ ಇದ್ದೀರಾ ಅಕ್ಕ ಇದ್ದೀರಾ ಹೋದ್ರ ಹಂಗೆ ಹೋದನ ಹೋಗಲ್ವಲ್ಲ. ನನ್ನ ಯಾಕೆ ನಿಮ್ ಮನೆ ಹಂಗೆ ಗುಡ್ಸಿ ಗುಂಡಾದ್ರ ಹಾಳಾಗಿ ಹೋಗ. ನಾನು ಪೋಸ್ಟ್ನಲ್ಲ ರೀ. ನಾನು ನರಸಿಂಹರಾಜು BN ಪ್ಲೇಟ್ ನರಸಿಯಪ್ಪ. ಖಂಡಿತ ಅಲ್ಲ ತಾಯಿ, ನಿಮ್ ಖಾಲಿ ಮುಗಿಸಿ ನನಗೆ ಫೋನ್ ಮಾಡ್ಬೇಡಿ. ಫೋನ್ ಮಾಡ್ಬೇಡಿ, ಜೀವ ಉಳಿಸ್ರಿ, ನಮ್ ಜೀವ ಉಳಿಸ್ರಿ. ಪೋಸ್ಟ್ ಮ್ಯಾನ್ ನರಸಿಂಹರಾಜು, ನೀನ್ ಪೋಸ್ಟ್ ಮ್ಯಾನ್ ನರಸಿಂಹರಾಜು. ದುಡ್ಡು 1100 ನೋಡು. ಆಸ್ಪತ್ರೆ ಕಾಸು. ಈಗ ಅದಕ್ಕೆ ನಮ್ಮ ಹುಡುಗರೆಲ್ಲ ಏನಂತಾರೆ ಅಂದ್ರೆ, ಅದೇ ಸಿಂಗಾಪುರಕ್ಕೆ ಹೋಗ್ಬಿಡೋಣ ನರಸಿಂಹಣ್ಣನ ಕರ್ಕೊಂಡು ಅಂತಾರೆ. ನಮ್ದೇ ಎಲ್ಲ ಖರ್ಚು ಕಣಪ್ಪ. ಅದೇ ಈಗ ಅಂತಂದ್ರೆ ನೀನು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಬೇಕಾಗುತ್ತೆ. ನೀನ್ ಆಧಾರ್ ಕಾರ್ಡ್ ಫೋಟೋ ತಂದ್ಕೊಟ್ರೆ ಎಲ್ಲ ರೆಡಿ ಮಾಡಿಸ್ಬಿಟ್ಟು ವೀಸಾ ಪಾಸ್ಪೋರ್ಟ್ ಇದು ಮೊಬೈಲಾಗೆ ಇದು ಫೋಟೋನು ಆಮೇಲೆ ಮಾಸ್ಕ್ ಎಂತದು ಕಾರ್ಡು? ಆಧಾರ್ ಕಾರ್ಡುನು ನಿನ್ ಫೋಟೋ ಬೇಕು. ಇದು ಮೊಬೈಲಾಗೆ ವಾಟ್ಸಪ್ ಮಾಡ್ತೀನಿ. ಫೋಟೋ ಹೆಂಗ್ ಬರುತ್ತೆ? ಫೋಟೋ ತಗ್ಸಿರ ನಮ್ಗೆ ಇಲ್ಲಿ ಯಾರು ಕೊಡ್ತಾವ? ನೀನು ವಾಟ್ಸಪ್ ಕಳಿಸ್ಬಿಟ್ರೆ ಇಲ್ಲಿ ತಗೊಂಬ ಇಲ್ಲಿ ಆಧಾರ್ ಕಾರ್ಡ್ ಫೋಟೋ. ಇದು 1ನೇ ತಾರೀಕು ಬರ್ತೀನಲ್ಲ, ತಾಂಬತ್ತೀನಿ ಬಿಡ್ರಿ. ಅರೇ ಸ್ವಾಮಿ ನರಸಿಂಹಣ್ಣವ್ರೆ, ಇವಾಗ ಕೊಟ್ರೆ 1 ತಿಂಗಳು ಬೇಕು ಕಣ್ರಿ ಅದ್ ಬರಕ್ಕೆ. ನಾವು ಆಯ್ತು ಪೂಜೆಗೆ ಹೋಗ್ಬಿಡೋಣ ಅಂತ. ಈಗ ಪ್ರಕಾಶ ಬಸ್ತಿ ಡ್ರೈವರ್ ಕೈಲಿ ಕಟ್ ಕಳಿಸ್ತೀನಿ, ಇತ್ಕೊಳ್ರಿ.
ಕಟ್ ಕಳಿಸ್ತೀಯಾ? ಪ್ರಕಾಶ ಬಸ್ ಡ್ರೈವರ್ ಬದರಲ್ಲ ಈಗ 12 ಗಂಟೆಗೆ ಹಾ ಕೊಟ್ಬಿಟ್ಟು ಡ್ರೈವರ್ ಹಿಂಗ್ ಹೇಳ್ತೀನಿ, ಅವ್ರಿಗೆ ಕೊಟ್ಟಾದ್ಮೇಲೆ ಫೋನ್ ಮಾಡು ಅಂತ ಅವ್ರಿಗೆ ಫೋನ್ ನಂಬರ್ ಕೊಡ್ತೀನಿ ಡ್ರೈವರ್ಗೆ. ಹಾ ಪ್ರಕಾಶ ಬಸ್ ಇದು ಕಾಪೇಳ್ಳಿ ಗಾಡಿ. ಗೊತ್ತಾಯ್ತು ಹೇಳು. ಅದೇ ತುಮಕೂರಿಂದ ಬರುತ್ತಲ್ಲ, ಇದ್ರ ಮೇಲೆಲ್ಲ ಬೆಳ್ಳಾವಿ ಮೇಲೆಲ್ಲ. ಓ ಹಾ 4 ಟ್ರಿಪ್ ಓಡಾಡ್ತೈತಿ ನೋಡೋದು. ಗೊತ್ತಾಯ್ತು. ಅದು ಕಟ್ ಕಳಿಸ್ತೀನಿ ಸ್ವಾಮಿ. ಅದು ಕಟ್ ಕಳ್ಸು. ಆಧಾರ್ ಕಾರ್ಡ್ ಜೆರಾಕ್ಸ್, ಓ ನಿಂದ 2 ಫೋಟೋ ಕಟ್ ಕಳ್ಸು. ಅದು ವೀಸಾ ಪಾಸ್ಪೋರ್ಟ್ ಕಳಿಸ್ಬಿಟ್ಟಿ ಹೋಗೋಣ. ರವಿ ಅವ್ರನ್ನ ಕರ್ಕೊಂಡ್ ಹೋಗೋಣ. ರವಿ ಅವ್ರನ್ನ ಬಂದಿದ್ರೆ ಸರಿಗಿತ್ತು. ನೋಡಿ ಕೇಳಿ, ಅವ್ರು ಒಬ್ರೇ ಬರಲ್ಲ, ಅವ್ರು ಫ್ಯಾಮಿಲಿ ಬರ್ತಾರ. ಅವ್ರು ಯಾಕೆ ಅವ್ರು ಎಲ್ಲೂ ಒಬ್ರು ಬರಲ್ಲ. ಎಲ್ಲೂ ಒಬ್ರು ಬರಲ್ವಾ? ಇಲ್ಲ, ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಆಗುತ್ತಾ ನರಸಿಂಹಣ್ಣ? ತಿರ್ಗಿ ಆ ಕಡೆಯಿಂದ ಬರಲ್ವಲ್ಲ ವಾಪಸ್ಸು. ಯಾಕೆ? ಅದೇ ಅಲ್ಲೆಲ್ಲ ಇದು ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ. ಆ ಕಡೆಗೆ ಎಲ್ಲ ಹೆಣ್ಮಕ್ಳೆಲ್ಲ ಇವು ಬಟ್ಟೆ ಬರೆ ಹಾಕ್ಯಂತಾರ ಅಲ್ಲಿ. ಹಾಕಂತಾರೆ. ಅಲ್ಲೇ ಸೇರ್ಕೊಂಡ್ಬಿಟ್ಟರು ಅಂತ ನಾವ್ ಅದಕ್ಕೆ ನೀವೇ ಹೇಳಿ ಸ್ವಾಮಿ ರಂಗರಾಜಣ್ಣರೇ. ಅಲ್ಲ ನೀವೇ ಹೇಳಿ. ಇಲ್ಲ ನಾವ್ ಹೇಳಿದ್ರೆ ಅಮ್ಮ ಅವ್ರು ಮನೆಗೆ ಅವ್ರಲ್ಲ ಡ್ಯಾನ್ಸ್ ಮಾಡಿಸ್ತಾರ ನನ್ನ ಇಲ್ಲಿ ಬಂದಾಗ, ನಾನು ಒಬ್ಬನೇ ಬಂದಾಗ. ಯಾಕೆ? ಎಲ್ಲಿ ಬಿಟ್ಟು ಬಂದ್ರಿ ಅಂತ ಅಂದ್ರೆ ಅವರು ಎಲ್ಲ ಕಂಡ್ರೆ ಹಂಗೆ ಹೋಗ್ಬಿಟ್ರೆ ಭಯ ಅಂತ ಅಷ್ಟೇ, ಇನ್ನೇನು ಇಲ್ಲ. ನೀವೇನ್ ಅಂತಾರಲ್ವಾ? ಇಲ್ಲ ಸ್ವಾಮಿ, ನಾವೇನ್ ಅಂತಾರಲ್ಲ. ನರಸಿಂಹಣ್ಣ ಸುಮ್ಮಿರು. ಅವೆಲ್ಲ ಲಕ್ಷ್ಮಮ್ಮ ಅವೆಲ್ಲ ರೆಕಾರ್ಡಿಂಗ್ ಬಂದಿಲ್ವಾ? ಆಯ್ತು ಸ್ವಾಮಿ, ನಮಸ್ಕಾರ. 12 ಗಂಟೆ ಬರ್ತೀನಿ. 12 ಗಂಟೆ ಕಳಿಸ್ತೀಯಾ? 12:30 ಬರ್ತೀನಿ. ಇದೇನ್ ಮಾತುಕತೆ ಮಾಡ್ತಾ ಇರೋದಲ್ವಾ? ಯಾವ್ದು ಹೇಳಿ? ಅದೇ ಹೆಣ್ಣು ಗಂಡು ನಿಂತ್ಕೊಂಡ್ರಿ ಬೆಂಗಳೂರ್ದು. ಬಲಾಂತರ ಏನು? ನಾವು ಬಲಾಂತರ ಮಾಡಿದ್ರೆ ಅದು ಹುಳಿ ಆಗುತ್ತೆ ಹಣ್ಣು. ಮಾವಿನಹಣ್ಣು. ಮಾವಿನಹಣ್ಣು ಹಣ್ಣು ನಾವು ಕಾರ್ಬಿಟ್ರೆ ಮಾಡಕ್ ಹೋದ್ರೆ ಹುಳಿ ಆಗುತ್ತೆ. ಅವ್ರಿಗೆ ಇಷ್ಟ ಇರ್ಬೇಕದು. ಈಗ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಸಂಬಂಧ? ಏನೋ ನಮ್ ಮನೆಗೆ ಒಪ್ಪಿದ್ರೆ ಹೂ ಅಂತ ಅನ್ನೋದು, ಇಲ್ಲ ಅಂದ್ರೆ ಎಲ್ಲ ಬೇರೆ ಕಡೆ ನೋಡೋದು. ನಾವು ಮಧ್ಯಸ್ಥಿಕೆ ವಹಿಸಿದೀವಲ್ಲ ಅಂತ ಕೇಳ್ದ ಅಷ್ಟೇ ನರಸಿಂಹಣ್ಣ. ಆಯ್ತು. ಮಳೆ ಪರವಾಗಿಲ್ಲ. ಅಲೋ ಹೇಳಿ. ಈಗ ರವಿ ಅವ್ರಿಗೆ ನೀವ್ ಕೇಳ್ತಿರಲ್ಲ, ನಾವ್ ಕೇಳೋಣ. ಕೇಳ್ರಿ, ನೀವೇ ಕೇಳ್ರಿ. ನಾನು ಕೇಳಿದೆ. ಆಮೇಲೆ ವಾಪಸ್ ಬರಲ್ಲ ಅವ್ರು ಹಂಗೆ ರೈಟ್. ಇದು ಸಿಂಗಾಪುರ ಆಗ್ದಾಗ ಇನ್ನೊಂದ್ ಯಾವ ಕಡೆ ಸಿಗುತ್ತೆ ಆ ಊರು? ಯಾವ್ದೋ ಗೊತ್ತಿಲ್ಲಣ್ಣ ನಮ್ಗೂನು. ಅವಾಗ ಹಂಗ ಹೋಗ್ಬಿಟ್ಟಾರು ಅಂತ ಭಯ ಅಷ್ಟೇ, ಇನ್ನೇನಿಲ್ಲ. ಹೌದಾ? ಅಲ್ಲಿ ಇದು ಎಲ್ಲ ಇದು ಬಟ್ಟೆ ಎಲ್ಲ ಆಫ್ ಹಾಕೋಣದಲ್ವ್ರ ಅಲ್ಲಿ. ನಾವೇ ಇಲ್ಲಿ ಬೆಂಗಳೂರಾಗ ಗೊಂಬೆಕಂಡ್ರೆ ನೋಡ್ಕೊಂಡ್ ನಿಂತ್ಕೊಂತೀವಿ ಹಂಗ್ ಹೊಟ್ಬಿಟ್ಟಾರು ಅಂತ ಅಡ್ರೆಸ್ ತಗೊಂಡ್ರು. ನಾವು ಅದೇ ತರ ಮಾಡ್ತೀವಪ್ಪ. ಆಮೇಲೆ ನೀವು ನಮ್ಮ ಹಿಂದ್ಗಡೆ ಹಿಂಗೆ ಬೈಕಂಡ್ಯೋ? ಇಲ್ಲ ಸ್ವಾಮಿ, ಇಲ್ಲ. ಅಲ್ಲ ನಾವು ಅದಕ್ಕೆ ಹೋಗ್ತಿರೋದು ಮಜಾ ಮಾಡಕ್ಕೇನೆ. ಆಯ್ತು. ಫೋನ್ ಮಾಡಿ ತಿಳ್ಕೊಳ್ರಿ ರಂಗರಾಜಣ್ಣರೇ. ಅಲ್ಲ ಆಯ್ತು ನರಸಿಂಹಣ್ಣ. ನಾವು ಅದೇ ಮಜಾ ಮಾಡಕ್ಕೆ, ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು. ಎಂಜಾಯ್ ಮಾಡಕ್ಕೆ ಹೋದ್ರೆ ನಾವು ಅಲ್ಲೇನೋ ಪುಣ್ಯ ಸ್ಥಳ ಇದ್ರು, ಪುಣ್ಯ ಸ್ಥಳ ದೇವಸ್ಥಾನ ಅದು ಇದ್ರೆ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಬರ್ರಿ ನೀವು. ನಾವ್ ಅಲ್ಲೇ ಇರ್ತೀವಿ. ಅಲ್ಲ ನೀವು ನಮ್ಮನ್ನ ಹಿಂಗೆ ಬೈಕಂತೀರಲ್ವಾ? ಯಾಕೆ ಬೈಕಣ ಸ್ವಾಮಿ? ನಾವೇನಕ್ ಬೈಕಣಕ್ ಹೋಗೋಣ? ಅಲ್ಲ ಹಿಂದೆನು ಬೈಕಡಲ್ಲ, ಮುಂದೆನು ಬೈಕಡಲ್ಲ. ನಿಮ್ ಇಷ್ಟ, ನಿಮ್ ಇದು. ನಾವೆಲ್ಲ ಅದನ್ನ ಹೇಳಕ್ಕಾಗುತ್ತ? ನೀವೆಲ್ಲ ಮಾಡಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ಮತ್ತೆ ನಿಮ್ಮನ್ ಪಡಿಯಕ್ಕೆ ಆ ಅಕ್ಕ ಪುಣ್ಯ ಮಾಡಿರ್ಬೇಕು. ದೇವ್ರ ಕಡೆ ಮಾತು. ನಾವೇನ್ ಹೇಳೋಣ? ನಿಮ್ ಹೆಂಡತಿ ನಿಮ್ಮಂತ ಗಂಡನ್ ಪಡಿಯಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವಾಣ? ಅಯ್ಯೋ, ಅದೆಲ್ಲ ಅವ್ರಿಗೆ ಬಿಟ್ಟಿತ್ತು. ನಾವು ಅದೇನು ಹೇಳಕ್ ಹೋದ್ರೆ ಅದೇನು ಇದು ಗಣಪತಿನ ಮಾಡ್ಕೊಂಡ್ರು ಸಾಕ, ಹಿಂಗಿತ್ತು ಹಿಂಗಿತ್ತು ಅಂತ ಅವ್ರವ್ರ ಮನ್ಸಿಗೆ ತಿಳ್ಕೊಬೇಕದು. ಅಲ್ಲ ಅದೇನ ಕರೆಕ್ಟು. ಅಲ್ಲ ಹೆಸರು ನಿಮ್ಮಂತ ಶ್ರೀರಾಮಚಂದ್ರನ್ ಪಡಿಯಕ್ಕೆ ಪುಣ್ಯ ಮಾಡಿರ್ಬೇಕು. ಅಲ್ಲ ನಿಮ್ಮಂತವ್ರ ಗಂಡನ್ ಪಡಿಯಕ ಒಕ್ಕ ಶ್ರೀರಾಮಚಂದ್ರನ್ ಅಂತನ್ನ ಪುಣ್ಯ ಮಾಡಿರ್ಬೇಕು ಒಂದೇ. ಎಲ್ಲ ಅವ್ರವ್ರು ತಿಳ್ಕೊಂಡಂಗೆ ನಾವ್ ಹೇಳಕ್ ಆಗುತ್ತ ಅದನ್ನ? ಹಾಳ್ ಮಾಡ್ದೆ, ನೆಟ್ಕೊಂಡ್ರೆ ಲಕ್ಷ್ಮಮ್ಮನ್ ಹಾಳ್ ಮಾಡ್ದೆ. ಬೆಲೆ ಕೊಟ್ರೆ ಸರಿ, ಬೆಲೆ ಕೊಟ್ಟು ಬೆಲೆ ತಗ. ನೀನು ಇವೆಲ್ಲ ನೀವು ಆಡ್ಬೇಡಿ. ವ್ಯಾಪ್ತಿ ಪ್ರದೇಶ ದೂರ ಐತಿವಿ. ವ್ಯವಹಾರಗಳು ಮಾವಿನ ಮರಗಳು ಅವು ಇದ್ವಲ್ಲ ಸಾಬ್ರ, ನೀವು ಸಾಹೇಬ್ರ, ನಿಂಗೆ ಮಾವಿನ ಮರ ತಗೊಳಕ್ಕೆ ಯಾರಾದ್ರೇನು? ಅಲ್ಲ ಸಾಹೇಬ್ರು ಆದ್ರೆ ಜಲ್ದ್ ಹೊಡೆಯೋದು ಓಡಿಸ್ಬಿಡ, ನಿಮ್ಗೆ ಓಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ನಮ್ಮ ಮನ್ಸು. ಏನಿಲ್ಲ, ಏನ್ ಗೊತ್ತಾ,
ಅಲ್ಲಿ ಇದು ಸಾರು ಮಾಡಿದ್ರೆ ಅಣ್ಣ ಜಾಸ್ತಿ ಆಯ್ತಾ ಸಾರು ನಿಮ್ಮ ಮನೆಗೆ? ಸಾರು ಏನ್ ಮಾಡಿದಿಲ್ಲ ಮಗ? ಸಾರು ಹೇಳು ಮಗ ಮಗ ತಾಯಿನ ಕಿವಿನೇ ಕೇಳಲ್ಲ. ಹುಡುಗಿ ನೆನಪಂದು ಕುಂತೀವಿ. ಏನ್ ಮಾಡಿದ್ರಮ್ಮ ಸಾರು? ಖಾರ ಖಾರ ಆರ್ದೈತೆ ಅಂತೆ. ಖಾರ ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಹ್ಞೂ ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲೇ ಅದು ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ. ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದ್ರೆ ಇನ್ನ ತಲೆ ಸ್ನಾನ ಮಾಡಿ ಕುಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 ಕೆಜಿ 7 ಕೆಜಿ ಅಕ್ಕಿ ಕೊಡ್ತಾರೆ, 2 ಕೆಜಿ ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಹಾಕಿದ್ರೆ ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಮತ್ತು ಇದು ಕುಡ್ಕೆ ಒಳಗೆ ಇಕ್ಕಿ ಹೊಡ್ಯಾಕರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಹೊರದಾಗ ಬಂದವ್ರೆ ನಾನು ಅವಾಗಲೇ ತಗೊಂಬಂದಿವೆ ನಿನ್ಗೆ. ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇಜ್ ಬಂದ್ಬಿಡ್ತತೆ. ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು ಒಂದು 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡು ನಾವು 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಹಬ್ಬ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕರಲ್ಲ ಅವನ ನೋಡಿ ನೀನು ಬುದ್ಧಿವಂತ. ನೀನು ಅವಾಗಲೇ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ, ಕರೆಕ್ಟಾಗಿ ಹೇಳ್ತಿದ್ಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕರ್ಕೊಂತವ ಖಾರ ಹರ್ಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು ಉದ್ದಿನ ಹಪ್ಪಳ ತಗೊಂಬ, ಹುಳ್ಳಿಕಾಳು ಹಪ್ಪಳ ಅವೆಲ್ಲ ತರಬೇಡ. ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ನ ಮಕ್ಳ್ರ. ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ ಇಲ್ದ್ರೆ ಇವ್ನು ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಹೊಡಾಕೋರಲ್ಲ ಮಡಿಕೆಗೆ. ನೀನು ಆಯ್ನ ನನಗೇನ್ ಕರ್ ಸುಮ್ಕಿದ್ ಗುದ್ದೆ ಕಲ್ಲ ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಹೊಡಾಯ್ತಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನ್ ಇಲ್ಲಿ ಸಾರು ಮಾಡ್ಸ್ಕೊಂಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ತಗೊಳ್ರಿ ಕೃಷ್ಣ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಿಲೆ. ಅದು ಅನ್ನ ಇದು ಇದು ಎಣತ ಹೊಡ್ಯಾಕಿದ್ರೆ ಅನ್ನ ಅವತ್ತೀನಿ ನಾನು ಸ್ವಾಮಿ. ನಾವು ಅನ್ನಲ್ವಣ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹೆಂಗೋ ನೀನು ಲೇ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋಕ ಅವ್ರ ನನ್ನ ಮಗ. ನಾನು ಅಲ್ಲಿ ಹೊಡೆದೋಗಿರ್ತು ಸಾರ್ ತಗೊಂಬಂದು ನಮ್ಮ ಮನೆಗೆ ಮಾಡ್ಕೊಂಬಂದು ಅಲ್ಲಿ ತಿಂದಾನೆಲ್ಲ ಕುಡ್ಕ ಹಪ್ಪಳ ತಾಂಡು ಏನೋ ಹಪ್ಪಳ ಕರ್ಸ್ಕೊಂಡು ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರೋ, ಯಾರು ಇಲ್ಲ ಬುಳ್ಕೊಂಡ್ ಬಾಯಿ ಇಕ್ಕೊಂಡಿದ್ ಬರೋಣ. ನೀನು ಅಷ್ಟೇ ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ, ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬತ್ತೀಯಾ? ನನಗೇನಾರು ಅಲ್ಲೇ ನನಗೆ ಇವಾಗ ಪೂರ್ತಿ ದೂರ ಬಾಕ್ಲಾಗೈತೆ. ನನಗೆ ಮದುವೆ ಮಾಡಿ ನನಗೇನ ತಲೆ ನೇಗಿಸ್ಬಿಟ್ರಿ ಈ ನೋಡೋ. ಯಾಕಂದ್ರೆ ನರಸಿಂಹಣ್ಣ ನೀನ್ ತಲೆಗದ್ದಿದ್ದು ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ ಕಷ್ಟ. ಎಲ್ಲರೂ ದುಡಿತಾರೆ. ನಮ್ ಹುಡುಗಲ್ ನನ್ ಮಕ್ಕಳ್ರ ನೀ ಅಲ್ಲಿ ಎಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ಅಯ್ಯೋ ಬಿಡ್ರಿ ಅದಕ್ಕೆ ನಾವು ನರಸಿಂಹಣ್ಣ ನಾನ್ ಹೇಳೋದಾಗೇನ ತಪ್ಪಿದ್ರೆ ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ ಹೇಳ್ತೀನಿ ನನ್ ಮಕ್ಕ ಹೋಗಿಸ್ಬಿಡ್ಬೇಕಾರೆ. ಹೇಳ್ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನಾರ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನ್ ಹೇಳ್ತೀನಿ ನನ್ ಮಕ್ಕಳಿಗೆ ನಾನು ಮುಗಿಸ್ಕೊಂತೀನಿ. ನೀನ್ ತಿಂದ್ಬಿಟ್ಟಿ ನನಗೆ ಮಕ್ಕಳಿಗೆ ನಾನು ನೋಡೋಣ ಊಟ ಬೇಡ ಏನು ಬೇಡ ಹೋಗ್ರ ನಿಮ್ಮ ಔತಿ ಅಂತ ಹೋಗಿ ನೀ ತಾಯಿನಾಕ ಊಟ ಈ ಕುಕೊಂಡಲ್ಲ ಶಿವ ನಿಮ್ಮ ಅನ್ನ ತಿನ್ನ ಯೋಚಿಲ್ಲ ನನ್ನ ಮಕ್ಕಳು. ಹಲೋ ಗೊತ್ತಿಲ್ಲ ಸ್ವಾಮಿ, ಒಂದು 1/4 ಗಂಟೆ ಇದು ಮಕ್ಕಳ ಹೋಗಂತ ಅಣ್ಣ ನಾ ಕೊಡೋಣ. ಯಾರು ಹೇಳು? ನಾನ್ ಸೋಮಣ್ಣ ಮಣಿಯ ಇದು ಸೋಮಣ್ಣ ಬೆಳ್ಳಾವಿ. ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡ್ಲಿರ ನಮ್ಗೆ. ರಾಯರ್ ತೀರೋದ್ರ ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ?
ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು. ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗ್ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಇದು ಬಸರಂಗಿಗಳು ತಿಂತಾರಲ್ಲ ಅದ? ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ, ಆಯ್ತಾ? ಸೋಮಣ್ಣರ ಇದು ನಾವು ಕೆಮ್ಮಣ್ಣು ನಾನೆಲ್ಲಿ ಬರಕ್ ಒಂದ್ ಕೆಮ್ಮಣ್ಣು ಹೇಳ್ತೀನಿ ಕೇಳೋಣ, ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತೆ ಜಾಗ ಐತಲ್ಲ, ಬೆಳಿಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ. ನಿಮ್ ಮನೆ ಮುಂದೆ ಕೆಲ್ಸ ಹಳ್ಳಿ ಮರದ ಮುಂದೆ ಜಾಗ ಐತಲ್ವಾ, ಅಲ್ಲಿ ಉಯ್ಕೊಂಬಿಡ್ರಿ. ಉಯ್ಕೊಂಬಿಟ್ಟಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನ್ಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣ್ ಮಾರಣ, ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣ್ ಮಾರಿ ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ಣ್ ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ಎಲ್ಲಿ ಮಾಡೋಣ? ನಿಮ್ ಮನೆ ಮುಂದೆ ರೋಡ್ ಆಗಣ. ಸುಮ್ಕಿದ್ ಬೂದಕ್ಕೆಲ್ಲ ತೆಚ್ಕೊಂಡಿರ ಹೊಡೆವೆಲ್ಲ ಅವನಿಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಅಮೌಂಟ್ ಮಾಡಿ ಯಾರ ಕೆರ ತಗೊಂಡ್ವಿ. ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ, ನಾನು ಕೇಳಿ ಫೋನ್ ಮಾಡಿ. ನೀನ್ ಬೇಕಾದ್ರೆ ಮಡಿಕೆ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಂಗೆ ಹೇಳ್ತಿರೋದು, ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,500 ರೂಪಾಯಿ. ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಬೀಮ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಂಬಾರ ನೆನ್ಸು, ಬೆಳಿಗ್ಗೆ ಎದೋಳು, ಕಚ್ಚೆ ಪಂಚೆ ಹಾಕು, ಕ್ಲೀನ್ ದೇವ್ರ ನೆನ್ಸ್ಕೊಂಡು ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಿಕೆ ಕುಡ್ಕೆ ಆಮೇಲೆ ಬಸರಿ ಹೆಂಗ್ ತಿಂತಾರಲ್ಲ ಕೆಮ್ಮಣ್ಣು, ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿಗ್ ಬತ್ತೀಯ ನೋಡಿವಂತೆ. ನನ್ ಮಾತು ನೋಡೋ, ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗೈತೆ, ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬರು ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತ್ ಯಾರಿಗೂ ಹೇಳಕ್ ಹೋಗ್ಬೇಡ. ಮಡ್ತೀಯ ಮಾರು ನೀನು. ಯಾರಿಗ್ ಮಾಡಿದ್ರೆ ಹೇಳೋ? ನನಗೆ ಬರಲ್ಲ ಸ್ವಾಮಿ, ನಾನು ತಿರ್ಗಾಡೋದೇ ಕಷ್ಟ. ಅಡಿಕೆ ಮಾಡೋದು ನೀವು ಅಣ್ಣ, ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಅದೇ ನೋಡಿದಿರಲ್ಲ, ಅದಕ್ಕೆ ನಾನು ಬರಲ್ಲ. ನನಗೆ ಹೇಳಿ ಆ ಒಡ್ಲನ ಕರಗ್ಲಿ, ಇಲ್ಲ ಅಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಮಾಡಿಟ್ಟಿರಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ, ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ತಡಿಯಣ, ಒಂದೇ ಒಂದ್ ಲೋಡ್ ಐತಿ, ಈಗ ನಿಮ್ಮಂತ ಕಳಿಸ್ಲಣ. ಕಟ್ ಮಾಡ್ಬಿಟ್ಟ. ಹಲೋ, ಈಗ ನಿಮ್ಮಂತ ಕಳಿಸ್ಲಣ ಒಂದ್ ಲೋಡು. ಸೋಮಣ್ಣರ, ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲಿಲ್ಲ. ಆಗಳ ಜೀವನ ಅಣ್ಣ ಇದು. ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಡ್ರಿಂಕ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನನಗೆ ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣ ನರಸಿಂಹಮಣಿಯ, ಏನ್ ಗೊತ್ತಾ, ನಾನೇನು ಕೇಳಿಸು, ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ನಾನು ಅಣ್ಣ ಒಂದ್ ನಿಮಿಷ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ಹಿಂಗೆಲ್ಲ ಮಾತಾಡಂಗೆ? ಸೋಮಣ್ಣ ಈಗ ಹೇಳ್ತೀನಿ ಕೇಳೋಣ, ಹೆಂಗೆ ಅಂತ ಹಿಂಗ್ ಮಾಡೋದು. ಮಣ್ಣು ಕೆದರ್ಕೊಂಡ್ಬಿಡೋದಣ್ಣ, ಮಣ್ಣು ಕೆದರ್ಕೊಂಡು ಅಡ್ಕೊಂಡ್ಬಿಡೋದು, ಮಧ್ಯದ ಗುಂಡಿ ಮಾಡ್ಕೊಂಡ್ಬಿಡೋದು, ನೀರು ಇದ್ಬಿಟ್ಟಿ ಅದಕ್ಕೆ ಒಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದ್ 10 ಬಾಂಡ್ಲಿ ಹಾಕೊಂಡ್ಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ, 1-2 ಬಿಂಗೆ ನೀರು ಇದ್ಬಿಟ್ಟಿ, ಆಮೇಲೆ ಅಣ್ಣ ನೀರು ಇದ್ಬಿಟ್ಟು 2 ಬಿಂಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ. ಭಕ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿದಾರಲ್ಲ, ಹಂಗೆ ಅದೇನೋ ದಾಡಿ ಹೇಳ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಜ್ಜೆಕೊಂಡು ಬದುಕಲ್ಲ ಅಲ್ಲಿಗೆ. ನೀನು ಹಂಗೆ ತುಳಿಬೇಕು. ಯಾರನ್ನ?
ಮಣ್ಣು ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿದ್ರೆ ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು ಯಾರು ನಾನು ಹೇಳ್ತೀನಿ. ಏನೇನೋ ತಲೆ ಆಮೇಲೆ ಮಾತಾಡಿ ಸ್ವಾಮಿ. ಅಲ್ಲ, ನಮ್ಗೆ ಯಾವ್ದು ತಲೆ ಬಿಡು ಅಣಯ್ಯ, ಈಗ ಆಯ್ತಾ ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೀನ್ ಬೇಕಾದ್ರೆ ಮಡಕೆ ಮಾಡ್ಬೋದು ಅಣಯ್ಯ. ನರಸಿಂಹಣ್ಯ ಸುಧಾರಿಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ ಇನ್ನೊಂದೇನ್ ಗೊತ್ತಾ, ಆ ರತ್ನ ಮೇಲ್ ಕಾಣೋದಿಲ್ಲ ಎತ್ತೋದ್ಲು. ಬಿಡಿ ಸ್ವಾಮಿ ಅದೆಲ್ಲ ನಾನೇನ್ ಹೇಳ್ತಿರೋದು, ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೆ ಇದು ಪೂಜೆ ಹೋಗ್ತಲ್ಲ ಸೋಮೇಶ್ವರ ಪೂಜೆ ನೀವು. ನಾನ್ ಹೇಳದ ಕೇಳಿಸ್ಕೊ, ಅದನ್ನ ಹೇಳ್ತೀನಿ ಅದ ಆಮೇಲೆ. ಅಲ್ಲ, ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಮಗನ್ ಮದುವೆ ಮಾಡಿದ್ವಿ ಆಮೇಲೆ ಊಟ ಆಚೆಗಟ್ಟೆ ಸೋಮಣ್ಣ ಬೆಳಗ್ಗೆ ಎಲ್ಲ ಕಾಸು ಕೊಟ್ಟಿದ್ದೀವಿ ಶಿವ ಅಂತ ಮಗ ತೊಳ್ಕೊಂಡು ಊದ್ಗಡ್ಡೆ ಹೆಚ್ಚಿ. ಅಲ್ಲಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದ್ದೀರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂಜೆ ಆಯ್ತು ಮಕ್ಳಿಗೆ ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆದು ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ತೊಯ್ದುಕೋಯ್ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ ಇದೆ, ನಮ್ಗೆ ಅದು ಬರಲ್ಲ. ಆಮೇಲೆ ಅದು ಕೆಮ್ಮಣ್ಣೊಳಿಗೆ ಟಾರ್ಗೆಟ್ ಇರ್ತಾಮ ತುಳಿತೀರ ಅದ್ರ ತುಳಿಯಕ್ ಹೋಗಿ ಬೀದಿಗಿದ್ದು ತುಳಿಯಕ್ ಆಗಲ್ಲ. ಕಾಲೆತ್ತು ಅದು ಅದೇನೇನೋ ಅದ ಮಾಡ್ಬೇಕು. ಅದ ಮಾಡ್ಬೇಕು ಅಂದ್ರೆ ಹಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ. ನನಗೆ ಅದು ತಲೆಗೆ ಹೋಗಲ್ಲ ಸುಮ್ಮನೆ ಬೆಳಗ್ಗೆ ಬುಧವಾರ ನೋಡು ನಾನು ಹೇಳಿದೀನಿ, ಬುಧವಾರ ನೀನ್ ಹೋಗಿ ಕೆಲಸ ಎಲ್ಲ ಆಗುತ್ತೆ ನಿನ್ಗೆ. ಎಲ್ಲಾರು ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದವಾರ ವಾರ ನಿನ್ಗೆ ಹೋಗಿ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ, ನಾನು ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲಸ ಇವತ್ತು ಎಲ್ಲ ಆಗುತ್ತೆ, ಗೊತ್ತಾಯ್ತಾ? ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ 10,000ನೇ ಕೊಡು. ನಿಮ್ಮ ಇಲ್ಲಿ ಸೂರ್ಯಕಿರಣ್ ನಾವ್ ಏನ್ ಮಾಡ, ನನಗ್ ಬೇಡ ಸಂಬಂಧ ಖಂಡಿತ ನನಗೆ ನೋಡಿ ಯಾರಿಗನ ಬಿಟ್ಬಿಡಿ. ನನ್ನ ಅದ್ರ ಗೊತ್ತಿಲ್ಲ, ಅದು ಕೆಮ್ಮಣ್ಣು ಮಾರಕ್ಕೆ ನನ್ನ ಆಗತ್ತ ಕೆಮ್ಮಣ್ಣು ಯಾರೋ ನಮ್ಮ ಮಕ್ಕಳು ಫೈನಾನ್ಸಿಯಲ್ ಯಾರು ನಾಮ ಇಟ್ಟಿರೋದಕ್ಕೆ ಇಡ್ತಿರ್ತಾನೆ ಅಂತ ಇಸ್ಕೊಂಡ್ರೆ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ? ನಾನೇನ್ ನಾನ್ ಬಂದ್ಬೇಕಾದ್ರೆ ಹೇಳ್ಕೊಡ್ತೀನಿ, ನಾನ್ ಬಂದ್ ಹೇಳ್ಕೊಡ್ತೀನಿ. ನೀನ್ ಆತರ ಮಾತಾಡಕ್ಕೆ ಹೋಗ್ಬೇಡ. ಸುಮ್ನೆ ಏನ್ ಆಡ್ಕೊಳಲ್ಲ ವ್ಯವಹಾರ. ಇವಾಗ ಮಾತಾಡ್ಬಿಟ್ಟು ನನ್ ತಲೆ ಬೆಳಗ್ಗೆ ಆಯ್ತು ಯಾವ ಕಡೆಗೆ ಇವ್ರು ಈಗ ನನ್ನ ಮಕ್ಕಳಿಂದ ಬುತ್ತಿ ಅವರಲ್ಲ ಇವ್ರು ಹೋಗತ್